ತಾಯಿಯನ್ನ ದೇವರ ಸ್ವರೂಪ ಅಂತೀವಿ. ಆದ್ರೆ ಇಲ್ಲೊಬ್ಬ ಮಗ ತಾಯಿಗೆ ದೆವ್ವ ಹಿಡಿದಿದೆ ಅಂತ ಹೇಳಿ ದೆವ್ವ ಬಿಡಿಸುವವರ ಬಳಿ ಕರ್ಕೊಂಡು ಹೋಗಿ ಹಿಗ್ಗಾಮೊಗ್ಗವಾಗಿ ಹೊಡೆಸಿ ಕೊನೆಗೆ ತಾಯಿ ಸ್ಥಳದಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಹೌದು, ಶಿವಮೊಗ್ಗದ ಹೊಳೆಹೊನ್ನೂರಿನ ಹೊಸ ಜಂಬರಕಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ನಿವಾಸಿ ಗೀತಮ್ಮ ಮೃತ ದುರ್ದೈವಿಯಾಗಿದ್ದು ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಅಲ್ಲದೆ ಗೀತಮ್ಮ ಆರೋಗ್ಯದ ಸಮಸ್ಯೆಯಿಂದಲೂ ಕೂಡ ಸುಮಾರು ದಿನಗಳಿಂದ ಬಳಲ್ತಾ ಇದ್ರಂತೆ. ಇದನ್ನ ನೋಡಿದಂತಹ ಮಗ ಸಂಜಯ್ ಎಂಬಾತ ತನ್ನ ತಾಯಿಗೆ ಯಾವುದೋ ಕೆಟ್ಟ ಗಾಳಿ ಸೋಕಿದೆ, ಇಲ್ಲ ಅಂತ ಹೇಳಿದ್ರೆ ದೆವ್ವ ಹಿಡಿದಿದೆ ಅಂತ ಅನ್ಕೊಂಡಿದ್ದಂತೆ. ಇದೇ ವೇಳೆ ಊರಿನಲ್ಲಿಯೇ ಚೌಡಮ್ಮ ದೇವರು ತನ್ನ ಮೈ ಮೇಲೆ ಬರುತ್ತೆ, ಮೈ ಮೇಲೆ ಸೇರಿಯವರ ದೆವ್ವ ಬಿಡಿಸ್ತೇನೆ ಅಂತ ಹೇಳಿ ಆಶಾ ಎಂಬಾಕೆ ಊರಿನಲ್ಲಿ ಹೇಳ್ಕೊಂಡು ತಿರುಗ್ತಾ ಇದ್ಲಂತೆ. ಇದನ್ನ ಕೇಳಿದಂತಹ ಮಗ ಸಂಜಯ್ ತನ್ನ ಅಮ್ಮ ಗೀತಮ್ಮನನ್ನ ಅವಳ ಬಳಿ ಹೋಗಿ ಕರ್ಕೊಂಡು ಹೋಗಿದ್ದಾನೆ. ಇದೇ ವೇಳೆ ಆಶಾ ಚೌಡಮ್ಮ ದೇವರು ಬಂದವಳಂತೆ ನಟಿಸಿ ಗೀತಮ್ಮನ ಮೇಲೆ ಬೆತ್ತದಿಂದ ಹೊಡೆದಿದ್ದಾಳೆ. ಅದಕ್ಕೆ ಗೀತಮ್ಮ ಪ್ರತಿರೋಧಿಸಿದ್ರು ಕೂಡ ಬಿಡದೆ ಹಲ್ಲೆ ಮಾಡಿದ್ದಾಳೆ. ಇನ್ನು ನೋವು ತಾಳಲಾರದೆ ರೋಧಿಸಿದಂಥ ಅವರನ್ನ ಸುಮಾರು 2 ಕಿಲೋಮೀಟರ್ ದೂರದ ಹಳೆ ಜಂಬರಕಟ್ಟ ಗ್ರಾಮದ ಚೌಡಮ್ಮನ ಗುಡಿಗೆ ಕರೆದೊಯ್ದಿದ್ದಾರೆ. ಅಲ್ಲಿಯೂ ಕೂಡ ನೀನು ಬಿಟ್ಟು ಹೋಗು ಅಂತ ನಿರಂತರವಾಗಿ ಥಳಿಸಿದ್ದಾರೆ. ಇನ್ನು ಗೀತಮ್ಮನ ತಲೆ ಮೇಲೆ ಕಲ್ಲು ಹೊರಿಸಿ ನೀರು ಎರಚಿದ್ದಾರೆ. ಇದರಿಂದ ತೀವ್ರ ಅಸ್ವಸ್ಥರಾಗಿದ್ದಂತಹ ಗೀತಮ್ಮ ಕುಸಿದು ಬಿದ್ದಿದ್ದಾರೆ. ಆಗ ಆಶಾ ಮೈ ಮೇಲಿದ್ದಂತಹ ದೆವ್ವ ಹೊರ ಹೋಗಿದೆ, ಇನ್ನು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ನಂತರ ಗೀತಮ್ಮ ಅವರನ್ನ ವಾಹನದಲ್ಲಿ ಮನೆಗೆ ಕರೆ ತಂದಿದ್ದಾರೆ. ಇನ್ನು ಮನೆಯಲ್ಲಿ ಗೀತಮ್ಮ ಅವರ ಉಸಿರಾಟದ ತೊಂದರೆಯನ್ನ ಗಮನಿಸಿ ತಕ್ಷಣ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಿದ್ದಾರೆ. ಅಷ್ಟರಲ್ಲಿ ಗೀತಮ್ಮ ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಸದ್ಯ ನಿರಂತರವಾಗಿ ಹೊಡೆದಂತಹ ಕಾರಣ ಗೀತಮ್ಮ ಗಾಯದಿಂದ ಸಾವನ್ನಪ್ಪಿರುವುದು ದೃಢವಾಗಿದ್ದು ಕೊಲೆ ಪ್ರಕರಣ ದಾಖಲು ಕೂಡ ಮಾಡಿಕೊಂಡಿದ್ದು ಆರೋಪಿಗಳಾದಂತಹ ಸಂಜಯ್, ಆಶಾ ಮತ್ತು ಆಶಾ ಪತಿ ಸಂತೋಷ್ ಮೂವರನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ.